ಬರ್ತಿರೋರೆಲ್ಲರೂ ಕೂಡ ನಿಯತ್ತಾಗಿ ಕಾಂಗ್ರೆಸ್ನವರಿಗೆ ಓಟ್ ಹಾಕ್ತಿದ್ದಾರಾ ಇಲ್ವಾ ಗಮನಿಸ್ತಿದ್ದಾರೆ ಮುಖ್ಯಮಂತ್ರಿಗಳ ರಿಯಾಕ್ಷನ್. ಅವರ ಓಟುಗಳೇ ನಮಗೆ ಬರಲಿವೆ. ಕಾನ್ಫಿಡೆನ್ಸ್. 5ನೇ ಅಭ್ಯರ್ಥಿ ಗೆಲುವಿಗೆ ದೋಸ್ತಿ ಬಳಿ ಮತಗಳಿಲ್ಲ, ಅವರ ಓಟುಗಳೇ ಬರುತ್ತೆ ಅಂತ. ಒಂದು ವೇಳೆ ಈ ರೀತಿ ಆದರೆ ಅಂದರೆ ಬಿಜೆಪಿಯಿಂದ ಹೆಬ್ಬಾರರು ಮತ್ತು ಎಸ್ ಟಿ ಸೋಮಶೇಖರ್ ಅವರ ಮತ ಬಂದರೆ ಮತ್ತು JDSನಿಂದ ಕರೆಮ್ಮ ಮತ್ತು ಕಂದಕೂರ್ ಅವರ ಮತಗಳು ಬಂದರೆ ಮೈತ್ರಿಗೆ ಒಂದು ರೀತಿಯಲ್ಲಿ ಹಿನ್ನಡೆ ಅಂತಲ್ಲ, ಆದರೆ ಅದು ಅಲ್ಲ ರೀ, 2-3 ಓಟ್ ಹಾಕ್ಬೇಕು ಒಬ್ಬೊಬ್ರು. ಫಸ್ಟ್ ಯಾರಿಗೆ ಹಾಕಬೇಕು, ಸೆಕೆಂಡ್ ಯಾರಿಗೆ ಹಾಕಬೇಕು, ಥರ್ಡ್ ಯಾರಿಗೆ ಹಾಕಬೇಕು ಅಂತಕ್ಕಂಥದ್ದು ಲೆಕ್ಕಾಚಾರ ಹಾಕಿ ನಮ್ಮ ಪಕ್ಷದಲ್ಲಿ ಸೂಚನೆಗಳನ್ನು. KN ರಾಜಣ್ಣ ಮಧುಗಿರಿ MLA. KN ರಾಜಣ್ಣ ಈ ಬಾರಿ ಭಾಳ ಅಗ್ರೆಸಿವ್ ಆಗಿದ್ದಾರೆ. DCC ಬ್ಯಾಂಕ್ ಅವರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅಲ್ಲಿಯ ಜನರಿಗೆ ಪ್ರಯೋಜನ ಆಗಿದೆ DCC ಬ್ಯಾಂಕ್ನಿಂದ. ಮಧುಗಿರಿಯಲ್ಲಿ ಕಳೆದ ಬಾರಿ ದೇವೇಗೌಡರು ನಿಂತಾಗ ದೇವೇಗೌಡರನ್ನು ಸೋಲಿಸಲೇಬೇಕು ಅಂತೇಳಿ ತೊಡೆದಟ್ಟಿ GS ಬಸವರಾಜ್ ಅವರಿಗೆ ಓಟ್ ಹಾಕ್ತಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಿಯಾಕ್ಷನ್. ಕ್ಯಾಂಡಿಡೇಟ್ಗಳಿಂದ ನಮ್ಮ ಅಭ್ಯರ್ಥಿಗಳು, ನಮ್ಮ ವೋಟರ್ಸ್, ನಮ್ಮ MLAಗಳಿಗೆ ಆಸೆ ಆಮಿಷಗಳು ತೋರಿಸ್ತಾ ಇರೋದ್ರಿಂದ ಹೆದರಿಕೆ ಆಗ್ತಾ ಇರೋದಲ್ಲ, ಅದಕ್ಕೆ ನಿರ್ಭಯ. ಅವೆಲ್ಲ ನನಗೆ ಮಾತಾಡಲ್ಲ. ನಾವು 3 ನಮ್ಮ ಅಭ್ಯರ್ಥಿಗಳು 3 ಜನ ಹಾಕಿದ್ದೀವಲ್ಲ, 3 ಜನ ಗೆಲ್ತಾರೆ. ನಾವೇ ಗೆಲ್ತೀವಿ ಆತ್ಮಸಾಕ್ಷಿ ಅವು ಹುಟ್ಟಿ ನಮಗೆ ಗೊತ್ತು. ನೋಡೋಣ ಈಗ ಏನೇನಿದೆ ಒಳಗಡೆ ಹೋಗಿ ಮಾತಾಡಿ ಹೇಳ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ DK ಶಿವಕುಮಾರ್ ಅವರಿಗೆ ಇವತ್ತು ವೋಟ್ ಮಾಡುವಾಗ ತೋರಿಸ್ಬೇಕಾಗತ್ತೆ. ಏಜೆಂಟು ಯಾರು ಕೂಡ ಕ್ರಾಸ್ ಮಾಡಲ್ಲ. ಬಟ್ ಜನ ಕಾಂಚಾಣದ ಸದ್ದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ಯಾರನ್ನಾದ್ರೂ ಸೆಳಿಬಹುದಾ ಅಂತ. BJP ಪಕ್ಷ ಕಾಂಚಾಣದ ಪಕ್ಷ ಅಲ್ವಾ. 2008ರಲ್ಲಿ ಕಾಂಚಾಣ ಮುಖಾಂತರನೇ ಅವರು ರಾಜೀನಾಮೆ ಕೊಡಿಸಿ ಅಧಿಕಾರ ಕೊಡ್ತೀವಿ ಅಂತೇಳಿ ಆವಾಗ ಪಕ್ಷವನ್ನು 5 ವರ್ಷ ಅಧಿಕಾರಕ್ಕೆ ತಂದರು. ಮೊನ್ನೆ ಕೂಡ 2019ರಲ್ಲೂ ಕೂಡ ಅದನ್ನೇ ಮಾಡಿದ್ರು. ಬರೀ ಕರ್ನಾಟಕದಲ್ಲೇ ಅಲ್ಲ, ದೇಶದಲ್ಲಿ BJP ಪಕ್ಷ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಅಧಿಕಾರಕ್ಕೆ ಬಂದ ಮೇಲೆ 350ಕ್ಕಿಂತಲೂ ಹೆಚ್ಚು ವಿಪಕ್ಷದ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರನ್ನ ಅವರ ಪಕ್ಷಕ್ಕೆ ಸೇರಿಸ್ಕೊಂಡು ದೇಶದಲ್ಲಿ ರಾಜ್ಯಭಾರವನ್ನು ಮಾಡ್ತಾಯಿದ್ದಾರೆ. ಮತ್ತು ಮೊನ್ನೆ ಮಹಾರಾಷ್ಟ್ರದಲ್ಲಿ, ಅದೇ ರೀತಿ ಹಿಂದೆ ಮಧ್ಯಪ್ರದೇಶದಲ್ಲಿ ಇದೆ. ಸರ್ಕಾರಗಳು ಬೀಳ್ಸೋದೇ ಅವ್ರ ಕೆಲಸ. ಪ್ರಜಾಪ್ರಭುತ್ವದಲ್ಲಿ ಇವರಿಗೆ ನಂಬಿಕೆ ಇಲ್ಲ. ರಾಜೀವ್ ಗಾಂಧಿಯವರು ಈ ಕಾನೂನನ್ನು ತಂದರು, ಪಕ್ಷಾಂತರ ನಿಷೇಧ ಕಾನೂನನ್ನು ತಂದರು. ಯಾವ ಕಾರಣಕ್ಕೆ ತಂದರು? ಒಳ್ಳೆಯ ಉದ್ದೇಶಕ್ಕೆ ತಂದರು. ಆದರೆ ಆ ಕಾಯ್ದೆಗೆ ಬೆಲೆ ಇಲ್ಲ ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ಗೌರವ ಇಲ್ಲದೆ ಇರ್ತಕ್ಕಂಥವರು. ಓಕೆ, ಇವತ್ತು ಚುನಾವಣೆ 4 ಗಂಟೆ ತನಕ ವೋಟಿಂಗ್ ಆಗುತ್ತೆ. ಇವತ್ತು 5 ಗಂಟೆ ವೇಳೆಗೆ ನಮಗೊಂದು ಮಾಹಿತಿ ಬರುತ್ತೆ. ಒಬ್ಬೊಬ್ಬರಿಗೆ 45 ಮತಗಳು ಬೇಕಾಗುತ್ತೆ. ಒನ್ಸ್ ಅಗೇನ್ ನಿಮ್ಮ ಗಮನಕ್ಕೆ ತರ್ತೀನಿ, ಕಾಂಗ್ರೆಸ್ಗೆ 3 ಕ್ಯಾಂಡಿಡೇಟ್ ಇದ್ದಾರೆ. 3 ಕ್ಯಾಂಡಿಡೇಟ್ ಕಾಂಗ್ರೆಸ್ನಿಂದ. ಸೊ ಹಾಗಿರುವಾಗ 3ರನ್ನು ಗೆಲ್ಲಿಸುವಂತಹ ಪ್ರಯತ್ನಗಳಾಗತ್ತೆ. ನೀವು ನೋಡಿ, 45 ಮತಗಳು ಅಂತಂದರೆ 45 × 3 135 ಸಾಕಿತ್ತು ಕಾಂಗ್ರೆಸ್ಗೆ. ಆದರೂ ಕೂಡ ಯಾವುದೇ ಪಕ್ಷ ರಿಸ್ಕ್ ತಗೊಳ್ಳಲ್ಲ, ಒಂದೊಂದು ಎಕ್ಸ್ಟ್ರಾ ಹಾಕ್ಸತ್ತೆ. ಸೊ ಹಾಗಾಗಿ ಲತಾ ಮಲ್ಲಿಕಾರ್ಜುನಯ್ಯ, ಆಮೇಲೆ ಪುಟ್ಟಸ್ವಾಮಿ ಗೌಡರು, ಆಮೇಲೆ ದರ್ಶನ್ ಪುಟ್ಟಣಯ್ಯ. ಯಾಕಂದರೆ ದರ್ಶನ್ ಪುಟ್ಟಣಯ್ಯ ಓಟ್ ಹಾಕಲೇಬೇಕಾಗತ್ತೆ ಕಾಂಗ್ರೆಸ್ಗೆ. ಮೇಲ್ಕೋಟೆಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಿರಲಿಲ್ಲ, ಈ ಬಾರಿನೂ ಹಾಕಿಲ್ಲ, ಕಳೆದ ಬಾರಿ ಕೂಡ ಹಾಕಿಲ್ಲ. ಕಳೆದ ಬಾರಿ ಸೋತೋಗಿದ್ದರು ದರ್ಶನ್ ಪುಟ್ಟಣಯ್ಯ, ಅಲ್ಲಿ JDS ಗೆದ್ದಿತ್ತು. ಈ ಬಾರಿ ಕಾಂಗ್ರೆಸ್ಸಲ್ಲಿ ಕ್ಯಾಂಡಿಡೇಟ್ 224 ಕ್ಷೇತ್ರಗಳ ಪೈಕಿ ಒಂದೇ ಒಂದು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಹಾಕಿಲ್ಲ. ಹಾಗಾಗಿ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಋಣ ಇದೆ ಕಾಂಗ್ರೆಸ್ನದು, ಅವ್ರು ಹಾಕಿ